ಹಾಯ್ ಹಲೋ ನಮಸ್ತೆ. ನಾನಿವತ್ತು ಬ್ರ್ಯಾಟ್ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಬ್ಬ ಹಾಳಾಗಿರೋ ಹುಡುಗ ಹೇಗೆ ರೆಸ್ಪಾನ್ಸಿಬಲ್ ವ್ಯಕ್ತಿಯಾಗಿ ಬದಲಾಗ್ತಾನೆ ಎಂಬ ಲೈಫ್ ಸ್ಟೋರಿನ ಈ ಮೂವಿಲಿ ತೋರಿಸಿದ್ದಾರೆ. ಸರಿ ಬನ್ನಿ, ಮೂವಿ ಕಥೆಗೆ ಬರೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಹೀರೋ ಕೃಷ್ಣ ಅಲಿಯಾಸ್ ಕ್ರಿಸ್ಟಿ. ಇವ್ರ ತಂದೆ ಪೊಲೀಸ್ ಕಾನ್ಸ್ಟೇಬಲ್. ಕ್ರಿಸ್ಟಿ ನೋಡಿದರೆ 420 ಇರ್ತಾನೆ. ಇಸ್ಪೆಟ್ ಮತ್ತು ಜೂಜ್ ಆಡ್ತಿರ್ತಾನೆ. ಇವ್ರ ತಂದೆ ಹೊಡೆದು ಬರೆದು ನೆಟ್ಟಗೆ ಇರೋಕೆ ಹೇಳ್ತಿರ್ತಾರೆ. ಹೆಂಗೋ ಜೂಜ್ ಬಿಟ್ಟು ಕ್ರಿಕೆಟ್ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ ಈಗ ಕ್ರಿಸ್ಟಿ. ಅದಕ್ಕೂ ಅವ್ರ ತಂದೆ ಕಲ್ಲು ಹಾಕಿ ಓದಿ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋ ಅಂತ ಕಾಲೇಜ್ಗೆ ಕಳಿಸ್ತಾರೆ. ಅಲ್ಲೂ ಡುಮ್ಕಿ ಹೊಡೆದು ಮೂರು ಸಲ ಬರೆದು PUCನ ಪಾಸ್ ಮಾಡ್ಕೊತಾನೆ. ಈ PUC ಪಾಸ್ ಮಾಡ್ಕೊಂಡಾದ್ಮೇಲೆ ಈಗ ಕ್ರಿಸ್ಟಿ ಏನು ವರ್ಕ್ ಮಾಡ್ತಿದ್ದಾನೆ ಅಂದರೆ ಫುಡ್ ಡೆಲಿವರಿ ಕೆಲಸ ಮಾಡ್ತಿರ್ತಾನೆ. ಕ್ರಿಕೆಟರ್ ಆಗಬೇಕು ಅನ್ನೋ ಕನಸು ಕೂಡ ಹಾಳಾಗಿ ಜೀವನವೇ ಬೇಸತ್ತು ಹೋಗಿರುತ್ತೆ ಕ್ರಿಸ್ಟಿಗೆ. ದುಡ್ದಿರೋ ದುಡ್ಡೆಲ್ಲ ಸಾಲ್ತಾನೆ ಇರೋದಿಲ್ಲ. ಸೊ ಅದಕ್ಕೆ ಅಂತ ರ್ಯಾಪಿಡೋ ಕೂಡ ಓಡಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಟೈಮಲ್ಲಿ ಕ್ರಿಸ್ಟಿಗೆ ಒಂದು ಹುಡುಗಿ ರ್ಯಾಪಿಡೋ ಬುಕ್ ಮಾಡಿರೋಳು ಕಸ್ಟಮರ್ ಆಗಿರೋಳನ್ನ ಫ್ರೆಂಡ್ ಮಾಡ್ಕೊತಾನೆ. ಅದೇ ಟೈಮಲ್ಲಿ ಕ್ರಿಸ್ಟಿ ಕೆಲಸ ಮಾಡೋ ಫುಡ್ ಡೆಲಿವರಿ ಕಂಪ್ನಿಯಿಂದ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಬಂದು ಸ್ಟಾರ್ ಹೋಟೆಲ್ ಗಿಫ್ಟ್ ವೋಚರ್ ಬಂದಿರುತ್ತೆ. ಹೇಗೂ ಇವನು ಪಾಯಲ್ ಅನ್ನೋ ಹುಡುಗಿನ ಕಸ್ಟಮರ್ ಆಗಿರೋಳನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾನಲ್ಲ, ಇವಳನ್ನ ಕರ್ಕೊಂಡು ಹೋಗಿ ಆ ಸ್ಟಾರ್ ಹೋಟೆಲ್ನಲ್ಲಿ ಊಟ ಗೀಟ ಮಾಡಿಸಿ ಪ್ರಪೋಸ್ ಮಾಡಿದ್ರಾತು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅಲ್ಲಿ ನೋಡಿದರೆ ಗಿಫ್ಟ್ ವೋಚರ್ ಮೆನು ಬಿಟ್ಟು ನಾರ್ಮಲ್ ಮೆನ್ಯೂಯಿಂದ ಆರ್ಡರ್ ಮಾಡಿರ್ತಾನೆ. ಕೊಡೋಕ್ಕೆ ದುಡ್ಡು ಇಲ್ಲದೆ ಕ್ರಿಸ್ಟಿಗೆ ಅವಮಾನ ಆಗುತ್ತೆ. ಪಾಯಲ್ ಕೂಡ ಕ್ರಿಸ್ಟಿಗೆ ಅವಮಾನ ಮಾಡಿ ಹೋಗ್ತಾಳೆ. ಹೋಟೆಲ್ ವರ್ಕರ್ ಬೇರೆ ದುಡ್ಡಿಲ್ಲ ಅಂದರೆ ಇಂಥ ಶೋಕಿಗಳು ಬೇರೆಗೇನು ಕಮ್ಮಿ ಇಲ್ಲ ಅಂತ ಅವಮಾನ ಮಾಡಿಬಿಡ್ತಾನೆ. ಅದೇ ಕೋಪದಲ್ಲಿ ಕ್ರಿಸ್ಟಿ ಅವನ ಮೇಲೆ ಕೈ ಎತ್ತಿಬಿಡ್ತಾನೆ. ಈಗ ಕ್ರಿಸ್ಟಿ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಾನೆ. ಕ್ರಿಸ್ಟಿ ಬಂದಿರೋ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರಿಸ್ಟಿ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ. ಕ್ರಿಸ್ಟಿ ತಂದೆ ತುಂಬ ಆನೆಸ್ಟ್ ವರ್ಕರ್ ಆಗಿರ್ತಾರೆ. ಸೊ ಯಾವುದೇ ಲಂಚ ಗಿಂಚ ಮುಟ್ತಾ ಇರೋದಿಲ್ಲ. ಆ ಹೋಟೆಲ್ ವರ್ಕರ್ ಬೇರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಮಾತ್ರ ಕೇಸ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಕ್ರಿಸ್ಟಿ ಬೇರೆ ವಿಧಿನೇ ಇಲ್ಲದೆ ಕಾಲಿಗೆ ಬಿದ್ದು ಸಾರಿ ಕೇಳಿ ಹೋಗ್ತಾನೆ. ಟ್ರಾಫಿಕ್ನಲ್ಲಿ ಬರುವಾಗ ಒಂದು ಕಾರಲ್ಲಿ ನಾಯಿ ಬೆಂಚ್ ಕಾರಲ್ಲಿ ಆರಾಮಾಗಿರೋದನ್ನು ನೋಡಿ ಕ್ರಿಸ್ಟಿಗೆ ತುಂಬಾ ಬೇಜಾರಾಗುತ್ತೆ. ನಂದೆಂಥ ದುರಾದೃಷ್ಟ, ಈ ಥರ ಕಚಡ ಲೈಫ್ ಬಾಳ್ತಿದ್ದೀನಿ ಅಂತ ತಲೆ ಸುತ್ತಿ ಬೀಳ್ತಾನೆ. ಈಗ ಕ್ರಿಸ್ಟಿ ಆ ನಾಯಿಯಿಂದ ಕಲಿತ ಪಾಠ ಏನಂದರೆ, ಅವತ್ತಿಂದ ಕ್ರಿಸ್ಟಿ ನಿಯತ್ತಾಗಿರೋದು ನಾಯಿಗೆ ಮಾತ್ರ ಕರೆಕ್ಟು, ಮನುಷ್ಯರಿಗಲ್ಲ ಅಂತ ಡಿಸೈಡ್ ಮಾಡಿ ಗ್ಯಾಮ್ಲಿಂಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಟೈಮ್ಗೆ ಕ್ರಿಸ್ಟಿ ಲಕ್ಕಿ ಗರ್ಲ್ ಮನಿಷಾ ಎಂಟ್ರಿ ಆಗುತ್ತೆ. ಬೆಟ್ಟಿಂಗ್ ಕಟ್ಟಿ ರಿಟರ್ನ್ ಬರುವಾಗ ಗಾಳೀಲಿ 500 ರೂಪಿ ನೋಟು ಬಂದು ಕ್ರಿಸ್ಟಿ ಮೇಲೆ ಬೀಳುತ್ತೆ. ಆ ನೋಟು ನಂದು ಅಂತ ಇವನ್ ಲಕ್ಕಿ ಗರ್ಲ್ ಮನಿಷಾ ಬರ್ತಾಳೆ. ಬಟ್ ಕ್ರಿಸ್ಟಿ ಮುಂದೆ ಯಾರಾದರೂ ಈ ನೋಟು ನಂದು ಅಂತ ಬಂದರೆ ಏನು ಮಾಡಲಿ, ಯಾರ್ದೂ ಅಲ್ಲ ಅಂದರೆ ಮಾತ್ರ ನಿನಗೆ ಗೂಗಲ್ ಪೇ ಮಾಡ್ತೀನಿ ಅಂತ ಮನಿಷಾ ಮೊಬೈಲ್ ನಂಬರ್ ಇಸ್ಕೊತಾನೆ. ಈಗ ಕ್ರಿಸ್ಟಿ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಬೆಟ್ಟಿಂಗ್ ಆಡೋಕೆ ಬರ್ತಾನೆ. ಬೆಟ್ಟಿಂಗ್ನಲ್ಲಿ ವಿನ್ ಆಗಿ ಹೇಗೋ ದುಡ್ಡು ಬರುತ್ತೆ. ನೆಕ್ಸ್ಟ್ ಡೇ ಅದೇ ಖುಷಿಯಲ್ಲಿ ಕ್ರಿಸ್ಟಿ ಮನಿಷಾನ ಮೀಟ್ ಆಗಿ, ನೀವು ನನಗೆ ಲಕ್ಕಿ ಚಾರ್ಮ್, ನಿಮ್ಮ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದೆ, 500 ರೂಪಾಯಿ ಇದ್ದಿದ್ದು 5000 ರೂಪಾಯಿ ಆಗಿದೆ ಅಂತ ಹೇಳ್ತಾನೆ. ಆಗ ಮನಿಷಾ ಖುಷಿ ಆಗ್ತಾಳೆ. ಏನು ಕೆಲಸ ಮಾಡ್ತಿರೋದು ನೀವು ಅಂದಿದ್ದಕ್ಕೆ ಕ್ರಿಸ್ಟಿ ಫೈನಾನ್ಸಿಯಲ್ ಅಡ್ವೈಸರ್ ಇದ್ದೀನಿ MNC ಕಂಪ್ನಿಗಳಿಗೆ ಅಂತ ಸುಳ್ಳು ಹೇಳ್ತಾನೆ. ಹಾಗೆ ಅವಳಿಗೆ ಪ್ರಪೋಸ್ ಕೂಡ ಡೈರೆಕ್ಟಾಗೆ ಮಾಡಿಬಿಡ್ತಾನೆ. ನಿಮಗೆ ನಾನಿಷ್ಟ ಆದರೆ ಮಾತ್ರ ಮುಂದುವರಿಯೋಣ ಅಂತ ಕೂಡ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನಲ್ಲಿ ಕ್ರಿಸ್ಟಿ ಮತ್ತೆ ಕ್ರಿಕೆಟ್ ಬೆಟ್ಟಿಂಗ್ನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಬಾರ್ಗೆ ಕ್ರಿಸ್ಟಿ ತಂದೆ ಡ್ಯೂಟಿ ಮೇಲೆ ಬಂದು ಬಾರ್ನ ಕ್ಲೋಸ್ ಮಾಡಿಸೋಕೆ ಬಂದಿರ್ತಾರೆ. ತನ್ನ ಸುಪುತ್ರನೂ ಬಂದಿರೋದನ್ನು ನೋಡಿ ಅವನಿಗೂ ಬೈದು ಹೋಗೋಕೆ ಹೇಳ್ತಾರೆ. ಅದೇ ಟೈಮ್ಗೆ ಆ ಬಾರ್ ಓನರ್ ಮಣಿ ದುಡ್ಡಿಂದ SIನ ಕೊಂಡ್ಕೊಂಡು ಕ್ರಿಸ್ಟಿ ತಂದೆ ಕಾನ್ಸ್ಟೇಬಲ್ ಆಗಿರೋದಕ್ಕೆ ಸಸ್ಪೆನ್ಷನ್ ಕೊಡಿಸ್ತಾರೆ. ಇದನ್ನೆಲ್ಲ ನೋಡಿದ ಕ್ರಿಸ್ಟಿಗೆ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಸೊ ಈ ಬೆಟ್ಟಿಂಗ್ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕೆ ಅಫಿಷಿಯಲ್ ಆಗಿ ಫೈನಾನ್ಸಿಯಲ್ ಕನ್ಸಲ್ಟೆನ್ಸಿ ಅಂತ ಆಫೀಸ್ನ ಓಪನ್ ಮಾಡಿ ಅನ್ಅಫಿಷಿಯಲ್ ಆಗಿ ಬೆಟ್ಟಿಂಗ್ ಆಫೀಸ್ ಮಾಡ್ಕೊಂಡಿರ್ತಾನೆ. ಮನೆಯವ್ರಿಗೆಲ್ಲ ಖುಷಿ ಇದ್ದರೂ ಕೂಡ ಕ್ರಿಸ್ಟಿ ತಂದೆಗೆ ಇವನ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ. ಆದರೂ ಹುಷಾರಾಗಿರೋಕೆ ಹೇಳ್ತಿರ್ತಾರೆ. ಕ್ರಿಸ್ಟಿ ಬೆಟ್ಟಿಂಗ್ ಆಫೀಸ್ ಏನೋ ಶುರು ಮಾಡಿದ, ಬಟ್ ಕಟ್ಟೋಕೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಅವ್ರ ಅಮ್ಮನ ಹತ್ರ 3 ಲಕ್ಷ ಕೊಡು, ಅದನ್ನು ಡಬಲ್ ತ್ರಿಬಲ್ ಮಾಡಿಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಇಸ್ಕೊತಾನೆ. ಈ ಕಡೆ ಮನಿಷಾ ಮನೆಗೆ ಸಾಲ ಕೊಟ್ಟಿರೋಳು ಬಂದು ಮನೆ ಥಿಂಗ್ಸ್ನೆಲ್ಲ ಒಡೆದು ಹಾಕಿ 15 ದಿನದಲ್ಲೇ ಅಮೌಂಟ್ ಕೊಡಲಿಲ್ಲ ಅಂದರೆ ಜೈಲಿಗೆ ಹಾಕಿಸ್ತೇನೆ ಅಂದಿರ್ತಾಳೆ. ಮನಿಷಾ ಏನು ಮಾಡಬೇಕು ಅನ್ನೋದು ತೋಚದೆ ಕ್ರಿಸ್ಟಿ ಹತ್ರ ಪ್ರಾಬ್ಲಮ್ ಹೇಳ್ಕೊತಾಳೆ. ಕ್ರಿಸ್ಟಿ ಹತ್ರನೂ ದುಡ್ಡಿಲ್ಲ. ಸೊ ಈಗ ಏನು ಮಾಡಿಬಿಡ್ತಾನೆ ಅಂದರೆ, ಈಗ ಆಲ್ರೆಡಿ ಸಾಲ ತಗೊಂಡಿರೋರ ಹತ್ರನೇ ಇನ್ನೂ 5 ಲಕ್ಷ ಸಾಲ ಮಾಡು, ಅದನ್ನು 3 ತಿಂಗಳಲ್ಲಿ ತ್ರಿಬಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಮನಿಷಾನು ಕ್ರಿಸ್ಟಿನ ನಂಬಿ ಅಮೌಂಟ್ ಕೊಡ್ತಾಳೆ. ಕ್ರಿಸ್ಟಿಗೆ ಈಗ ಬೆಟ್ಟಿಂಗ್ನಲ್ಲಿ ದುಡ್ಡು ಮೇಲೆ ದುಡ್ಡು ಬರ್ತಿರುತ್ತೆ.
ಫ್ಲ್ಯಾಶ್ ಬ್ಯಾಕಲ್ಲಿ ಅವಮಾನ ಆಗಿತ್ತಲ್ಲ, ಆ ಹೋಟೆಲ್ಗೆ ಬಂದು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊತಾನೆ. ಅವತ್ತು ಅವಮಾನ ಮಾಡಿದ ಮ್ಯಾನೇಜರ್ ಮೇಲಿದ್ದ ರಿವೆಂಜ್ ತಗೊತಾನೆ, ಕಾಲಿಗೆ ಬೆಳೆಸ್ಕೊತಾನೆ. ಹಾಗೆ ಮನಿಷಾನು ಅದೇ ಹೋಟೆಲ್ಗೆ ಇನ್ವೈಟ್ ಮಾಡಿರ್ತಾನೆ. ಅವಳು ದುಡ್ಡು 3 ದಿನದಲ್ಲಿ ಡಬಲ್ ಆಗಿದೆ ಅಂತಾನೆ. ಅವಳು ಫುಲ್ ಖುಷಿ ಆಗ್ತಾಳೆ. ಬೈ ದ ವೇ ಮತ್ತೆ ಅವಳಿಗೆ ಇನ್ನೂ ಜಾಸ್ತಿ ಅಮೌಂಟ್ ಬರೋ ಹಾಗೆ ಈಗಿರೋ ಅಮೌಂಟ್ನ ತ್ರಿಬಲ್ ಮಾಡ್ತೀನಿ, ಇಬ್ಬರು ಮದುವೆ ಆಗಿ ಅದೇ ದುಡ್ಡಲ್ಲಿ ಸೈಟ್ ತೊಗೊಂಡು ಮನೇನೂ ಕಟ್ಕೊಂಡು ಆರಾಮಾಗಿರೋಣ ಅಂತ ಹೇಳ್ತಾನೆ. ಅಂತೂ ಇಂಡೈರೆಕ್ಟಾಗಿ ಮನಿಷಾಗೆ ಪ್ರಪೋಸ್ ಮಾಡ್ತಾನೆ. ಮನಿಷಾ ಕ್ರಿಸ್ಟಿ ಲವಲ್ಲಿ ಬೀಳ್ತಾಳೆ. ಈ ಕಡೆ ಕ್ರಿಸ್ಟಿ ಬೆಟ್ಟಿಂಗ್ನಲ್ಲಿ ವಿನ್ ಆಗಿ ದುಡ್ಡು ಮಾಡೋದು, ರೀಇನ್ವೆಸ್ಟ್ ಮಾಡೋದು ಮಾಡ್ತಿರ್ತಾರೆ. 5 ಲಕ್ಷ 10 ಲಕ್ಷ ಆಗಿ 10 ಲಕ್ಷ 20 ಲಕ್ಷ 30 ಲಕ್ಷ ಆಗ್ತಿರುತ್ತೆ. ಇಷ್ಟೆಲ್ಲ ದುಡ್ಡು ಬರ್ತಿರೋದು ನೋಡಿ ಕ್ರಿಸ್ಟಿ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಅಮ್ಮನ ಹತ್ರ ಮನೆ ಪತ್ರ, ಅಂಗಡಿ ಪತ್ರನೆಲ್ಲ ಅಡ ಇಟ್ಟು ಅಮೌಂಟ್ ತಂದು ಕ್ರಿಸ್ಟಿಗೆ ಕೊಡ್ತಾರೆ. ನಮ್ಮ ದುಡ್ಡನ್ನು ಕೂಡ 1 to ಡಬಲ್ ಮಾಡಿಕೊಡು ಅಂತ. ಇವ್ರುಗಳ ದುಡ್ಡು 35 ಲಕ್ಷನ ಕ್ರಿಸ್ಟಿ RCB ಮ್ಯಾಚ್ಗೆ ಇನ್ವೆಸ್ಟ್ ಮಾಡ್ತಾನೆ. ಮೊದಲೇ RCB ಮ್ಯಾಚ್ ಟೈ ಆಗಿಬಿಡುತ್ತೆ. ಮ್ಯಾಚ್ ಟೈ ಆದರೆ ಅಮೌಂಟ್ ಬರಲ್ಲ ಅಂತ ಬಾಬು ಮುಂಚೆನೇ ಹೇಳಿರ್ತಾನೆ. ಇವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ತಿರುತ್ತೆ. ಬಟ್ ಕ್ರಿಸ್ಟಿ 35 ಲಕ್ಷನೂ ಮ್ಯಾಚ್ ಟೈಗೆ ಹಾಕಿರ್ತಾನೆ. ಬೈ ದ ವೇ ಈಗ ಕೋಟಿಗಟ್ಟಲೆ ಅಮೌಂಟ್ನ ಬೆಟ್ಟಿಂಗ್ನಲ್ಲಿ ಗೆದ್ದಿರ್ತಾರೆ. ಈ ಖುಷೀಲಿ ತಮ್ಮ ಕಷ್ಟ ಎಲ್ಲ ಹೋಗಿ ಲಕ್ಸುರಿ ಲೈಫ್ ಬಾಳ್ಬೋದು ಅಂತ ಬಿಂದಾಸ್ ಆಗಿರ್ತಾರೆ. ಅದೇ ಖುಷಿಯಲ್ಲಿ ಬೆಟ್ಟಿಂಗ್ ಬಾರ್ ಹತ್ರ ಬಂದು ನೋಡಿದರೆ ಶಾಕು. ಬೆಟ್ಟಿಂಗ್ ಬಾರ್ ಇರೋ ಜಾಗದಲ್ಲಿ ತರಕಾರಿ ಅಂಗಡಿ ಇರುತ್ತೆ. ಬೈ ದ ವೇ ಬಾಬು ದುಡ್ಡೆಲ್ಲ ದೋಚ್ಕೊಂಡು ಬಾರ್ನು ಕ್ಲೋಸ್ ಮಾಡಿಕೊಂಡು ಪರಾರಿ ಆಗಿರ್ತಾನೆ. ಇವ್ರಿಗೆಲ್ಲ ಟೆನ್ಷನ್ ಆಗಿಬಿಡುತ್ತೆ. ಬಾಬು ನಂಬರ್ ಟ್ರ್ಯಾಕ್ ಮಾಡಿ ಅವನ ಮನೆಗೆ ಬಂದರು. ಬಾಬು ನಂಬರ್ ಕೂಡ ಫೇಕ್. ಸೊ ಈ ಬಾಬು ಹಿಂದೆ ದೊಡ್ಡ ನೆಟ್ವರ್ಕೇ ಇದೆ ಅಂತ ಕ್ರಿಸ್ಟಿಗೆ ಟೆನ್ಷನ್ ಆಗುತ್ತೆ. ಮನಿಷಾನು ಕಾಲ್ ಮಾಡ್ತಿರ್ತಾಳೆ. ಅವಳ ದುಡ್ಡು ಗೋವಿಂದ ಆಗಿರುತ್ತೆ. ಈ ಕಡೆ ಅವ್ರ ತಾಯಿ ದುಡ್ಡು, ಫ್ರೆಂಡ್ಸ್ ದುಡ್ಡು ಎಲ್ಲ ಗೋವಿಂದ ಆಗಿರುತ್ತೆ. ಈಗ ಕ್ರಿಸ್ಟಿ ಮತ್ತೆ ಅವನ ಫ್ರೆಂಡ್ಸ್ಗಳಿಗೆ ತಲೆ ಮೇಲೆ ಗುಡ್ಡಾನೆ ಬಿದ್ದ ಹಾಗಾಗಿರುತ್ತೆ. ಕ್ರಿಸ್ಟಿ ಟೆನ್ಷನ್ನಲ್ಲೇ ಬಾಬುನ ಹುಡ್ಕೋಕೆ ಬೀಡ ಅಂಗಡಿಗೆ ಬಂದಿರೋ ಅವನ ಚೇಲಾನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಬಾಬುನ ನೋಡಿ ನಮ್ಮ ಕಾಸು ನೆಮ್ಮದಿ ಕೊಡೋ ಅಂತಾನೆ. ಹೀಗೆ ಹೇಳ್ಬಿಟ್ರೆ ಬಾಬು ಕೊಟ್ಬಿಡ್ತಾನ. ಅಲ್ಲೊಂದು ಮಾಸ್ ಫೈಟ್ ಆಗುತ್ತೆ. ಈ ಬೆಟ್ಟಿಂಗ್ ಓನರ್ ಮಣಿ ಕೆಲಸ ಏನು ಅಂದರೆ ಬೆಟ್ಟಿಂಗ್ನಲ್ಲಿ ಸಣ್ಣ ಪುಟ್ಟ ಅಮೌಂಟ್ನ ಸೆಟಲ್ ಮಾಡ್ತಿರ್ತಾನೆ. ಕೋಟಿಗಟ್ಟಲೆ ಗೆದ್ರೆ ಬೆಟ್ಟಿಂಗ್ ಬಾರ್ನ ಚೇಂಜ್ ಮಾಡಿ ಅಮೌಂಟು ದೋಚ್ತಿರ್ತಾನೆ. ಮಣಿ ಈ ಬಿಸ್ನೆಸ್ಗೆ ಕ್ರಿಸ್ಟಿ ತಂದೆ ಇರೋ ಸ್ಟೇಷನ್ SI ರವಿ ಡಾಲರ್ ಮಣಿಗೆ ಹೆಲ್ಪ್ ಮಾಡ್ತಿರ್ತಾನೆ ಅಂತ ಬಾಬು ಹೇಳ್ತಾನೆ. ಕ್ರಿಸ್ಟಿ ಡಾಲರ್ ಮಣಿ ಮನೆಗೆ ಬಂದು ಅಮೌಂಟ್ ಕೇಳಿದ್ದಕ್ಕೆ ಈ ಬಾಬು ಯಾರಂತಾನೆ ಗೊತ್ತಿಲ್ಲ, ಇವನು ನನ್ನ ಹೆಸರು ಹೇಳ್ಕೊಂಡು ಫ್ರಾಡ್ ಮಾಡ್ತಿದ್ದಾನೆ ಅಂತಾನೆ. ಕ್ರಿಸ್ಟಿ ಪ್ರಾಫಿಟ್ ಏನೂ ಬೇಡ, ನಾವು ಹಾಕಿರೋ ಅಮೌಂಟ್ ಕೊಡಿ ಸಾಕು ಅಂತ ಬೇಡ್ಕೊತಾನೆ. ಆದರೆ ಡಾಲರ್ ಮಣಿ ಬಾಬುನ ಕೊಲೆ ಮಾಡಿ ಈ ಕೊಲೆ ಕೇಸ್ನು ನಿಮ್ಮ ಮೇಲೆ ಹಾಕ್ತೀನಿ ಅಂತ ಹೆದರ್ಸ್ಬಿಡ್ತಾನೆ. ಈಗ ಕ್ರಿಸ್ಟಿ ಮತ್ತು ಅವನ ಫ್ರೆಂಡ್ಸ್ಗೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ. ಈ ಕಡೆ ಕ್ರಿಸ್ಟಿ ಫ್ರೆಂಡ್ ಮನೆಗೆ ಬಂದು ಸಾಲ ಕೊಟ್ಟಿರೋರು ಅವ್ರ ಅಪ್ಪ ಅಮ್ಮನ ಅವಮಾನ ಮಾಡಿದ್ದು ಗೊತ್ತಾಗಿ ಲಾರಿಗೆ ಸಿಕ್ಕಿ ತಾನೇ ಸುಸೈಡ್ ಮಾಡಿಕೊಂಡು ಸತ್ತು ಹೋಗ್ಬಿಡ್ತಾನೆ. ದುಡ್ಡಿನ ಮೇಲಿನ ಆಸೆಗೆ ಜೀವಾನೇ ಕಳ್ಕೊಳ್ಳೋ ರೇಂಜ್ಗೆ ಬೆಟ್ಟಿಂಗ್ ಗೇಮ್ ಇವ್ರಿಗೆ ಪಾಠ ಕಲಿಸ್ತು. ಕ್ರಿಸ್ಟಿಗೆ ಎಲ್ಲರೂ ಬೈತಿರ್ತಾರೆ. ಕ್ರಿಸ್ಟಿ ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರೆ. ಆದರೆ ಇವ್ರ ಮಧ್ಯೆನೇ ಜಗಳ ಆಗಿ ಕ್ರಿಸ್ಟಿನ ಮನೆಯಿಂದ ಆಚೆ ಹಾಕ್ತಾರೆ. ಈಗ ಕ್ರಿಸ್ಟಿ ಮನೆಯಿಂದ ತನ್ನ ಫ್ರಾಡ್ ಫೈನಾನ್ಸ್ ಆಫೀಸ್ಗೆ ಬಂದರೆ ಅಲ್ಲೂ ಮನಿಷಾ ಮೋಸ ಮಾಡಿದೆ ಅಂತ ರಿಲೇಷನ್ಶಿಪ್ನ ಕಟ್ ಮಾಡಿ ಅಳ್ತಾ ಹೋಗ್ತಾಳೆ. ಈಗ ಕ್ರಿಸ್ಟಿ ಯಾರು ದುಡ್ಡಂತ ಕೊಡ್ತಾನೆ, ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದುಡ್ಡನ್ನ ಎಲ್ಲಿಂದ ತರ್ತಾನೆ, ಏನು ಮಾಡಿಬಿಡ್ತಾನೆ ಅಂದರೆ ಕ್ರಿಸ್ಟಿ ಈಗ ಮತ್ತೆ ಬೆಟ್ಟಿಂಗ್ ಆಡೋಕೆ ಬರ್ತಾನೆ. ಡಿಪಾಸಿಟ್ ಆಲ್ರೆಡಿ ಮಣಿ ಕಡೆ ಕೊಟ್ಟಿದ್ದೀನಿ ಅಂತಾನೆ. ಬಟ್ ಅಲ್ಲಿ ಗಲಾಟೆ ಮಾಡ್ತಾನೆ. ಡಾಲರ್ ಮಣಿ ಪೊಲೀಸ್ ರವಿಗೆ ಹೇಳಿ ಕ್ರಿಸ್ಟಿನ ಅರೆಸ್ಟ್ ಮಾಡ್ತಾನೆ. ಇಷ್ಟೆಲ್ಲ ಟೆನ್ಷನ್ ಇದ್ದರೂ ಸೆಲ್ಲಲ್ಲಿ ಕ್ರಿಸ್ಟಿ ಜಾಲಿಯಾಗೇ ಇರ್ತಾನೆ. ಮತ್ತೇನು ಪ್ಲ್ಯಾನ್ ಮಾಡಿರ್ತಾನೆ ಅಂದರೆ ಇನ್ಸ್ಪೆಕ್ಟರ್ ರವಿ ಮೈಂಡ್ ವಾಶ್ ಮಾಡ್ತಾನೆ. ನಿಮ್ಮಿಂದ 1 ಕೋಟಿ ಪ್ರಾಫಿಟ್ ಮಾಡಿಕೊಂಡು ಆ ಡಾಲರ್ ಮಣಿ ನಿಮಗೆ ಬರೀ 10,000 ಕೊಡ್ತಿದ್ದಾನೆ. ಚಿಲ್ಲರೆ ಕಾಸು ಕೊಟ್ಟು ಒಬ್ಬ ಅನ್ಎಜುಕೇಟೆಡ್ ಡಬಲ್ ಡಿಗ್ರಿ ಓದಿರೋ ನಿಮ್ಮನ್ನು ಯಾಮಾರಿಸ್ತಿದ್ದಾನೆ ಅಂತಾನೆ. ಈಗ ಇನ್ಸ್ಪೆಕ್ಟರ್ ರವಿಗೂ ಕೂಡ ಇದರಲ್ಲೊಂದು ಪಾಯಿಂಟ್ ಇದೆ ಅಂತ ಕ್ರಿಸ್ಟಿನ ಬಿಟ್ಟು ಕಳಿಸ್ತಾರೆ. ಈ ಕಡೆ ಮನಿಷಾಗೆ ಸಾಲ ಕೊಟ್ಟಿರೋ ಬಾಬಿ ಬಂದು ಮನಿಷಾಗೆ ಐಟಮ್ ಡ್ರೆಸ್ ಹಾಕ್ಕೊಂಡು ಅವಳು ಹೇಳಿರೋ ಪ್ಲೇಸ್ಗೆ ಬರೋಕ್ಕೆ ಹೇಳಿರ್ತಾಳೆ. ಮನಿಷಾ ಕರ್ಮಕ್ಕೆ ಮತ್ತೆ ಕ್ರಿಸ್ಟಿ ಹತ್ರ ಬಂದು ಜಗಳ ಮಾಡ್ತಾಳೆ. ಕ್ರಿಸ್ಟಿ ಕೂಲಾಗೇ ಇರ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಡಾಲರ್ ಮಣಿ ಹತ್ರ ಶೇರ್ ಕೇಳೋಕೆ ಅಂತ ಬರ್ತಾರೆ. ಆದರೆ ಮಣಿ ದುಡ್ಡನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಾಕಿ ಅದನ್ನ ಎತ್ಕೊಂಡು ಬಂದರೆ ನಾನು ನಿನಗೆ ಎಲ್ಲ ಅಮೌಂಟು ಕೈಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇನ್ಸ್ಪೆಕ್ಟರ್ ನೀರಿಗೆ ಬಿದ್ದಾಗ ರೌಡಿಗಳನ್ನ ಬಿಟ್ಟು ದುಡ್ಡು ತೆಗೆದೇ ಇರೋ ಥರ ಮಾಡಿ ಅವಮಾನ ಮಾಡಿ ಪೊಲೀಸ್ ಇನ್ಸ್ಪೆಕ್ಟರ್ನ ಕಳಿಸ್ತಾನೆ ಡಾಲರ್ ಮಣಿ. ಅಲ್ಲಾಗಿರೋ ಅವಮಾನಕ್ಕೆ ಹಾಗೆ ಅದೇ ಸೇಡ್ಗೆ ಇನ್ಸ್ಪೆಕ್ಟರ್ ರವಿ ಕ್ರಿಸ್ಟಿ ಹತ್ರ ಬಂದು ಅವನು ಮಾಡಿರೋ ಅವಮಾನನೆಲ್ಲ ಹೇಳ್ತಾನೆ. ಈಗ ಕ್ರಿಸ್ಟಿ ಅವರಿಗೆ ಒಂದು ಐಡಿಯಾ ಕೊಡ್ತಾನೆ.
ಡಾಲರ್ ಮಣಿ ಓಪನ್ ಮಾಡಿರೋ ಎಲ್ಲ ಬೆಟ್ಟಿಂಗ್ ಬಾರಲ್ಲಿರೋ ಜನನ ರೈಡ್ ಮಾಡಿ ಓಡಿಸೋಕೆ ಹೇಳ್ತಾನೆ. ಸೀಸ್ ಮಾಡಿ ಅಮೌಂಟ್ನ ಇವರು ದೋಚ್ಕೋತಾರೆ. ಅದೂ ಅಲ್ಲದೆ ಇನ್ಸ್ಪೆಕ್ಟರ್ ಮತ್ತು ಕ್ರಿಸ್ಟಿ ಸೇರಿಕೊಂಡು ಬೆಟ್ಟಿಂಗ್ ಬಾರ್ನ ಓಪನ್ ಮಾಡ್ತಾರೆ. ಜನ ಎಲ್ಲ ಇವ್ರ ಬಾರ್ಗೆ ಬಂದು ಬೆಟ್ಟಿಂಗ್ ಇನ್ವೆಸ್ಟ್ ಮಾಡ್ತಿರ್ತಾರೆ. ಈಗ ಕ್ರಿಸ್ಟಿ ಮತ್ತೆ ಇನ್ಸ್ಪೆಕ್ಟರ್ ದುಡ್ಡು ಮೇಲೆ ದುಡ್ಡು ಮಾಡ್ತಾರೆ. ಕ್ರಿಸ್ಟಿ ತನ್ನ ಫ್ರೆಂಡ್ಸ್ ದುಡ್ಡನ್ನೆಲ್ಲ ಕೊಡ್ತಾನೆ. ಹಾಗೆ ಮನೀಷಾ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾನೆ. ಅದೂ ಅಲ್ಲದೆ ಆ ಬಾಬಿ ಇರೋ ಬಾರ್ನೂ ರೈಡ್ ಮಾಡಿಸಿ ಅವಳಿಗೂ ಹೊಡೆದು ಅಲ್ಲಿ ದುಡ್ಡನ್ನ ಸೀಸ್ ಮಾಡ್ತಾರೆ. 30 ಲಕ್ಷ ಅಲ್ಲಿ ದೋಚ್ಕೋತಾರೆ. ಇದೇ ಗ್ಯಾಪ್ನಲ್ಲಿ ಕ್ರಿಸ್ಟಿ ಮನೀಷಾಗೆ ಸಾರಿ ಕೇಳಿ ಮತ್ತೆ ಇವರು ಒಂದಾಗ್ತಾರೆ. ಈ ಕಡೆ ಕ್ರಿಸ್ಟಿ ತಂದೆ ಮಹಾದೇವಯ್ಯ ಇಲ್ಲಿ ನಡೀತಿರೋ ಬೆಟ್ಟಿಂಗ್ ದಂಧೆ ಬಗ್ಗೆ ಇನ್ಸ್ಪೆಕ್ಟರ್ ಮತ್ತು ಕ್ರಿಸ್ಟಿ ಬಗ್ಗೆನೂ CBI ಆಫೀಸರ್ಸ್ಗೆ ಲೆಟರ್ ಬರೆದು ಕಳಿಸಿರ್ತಾರೆ. ಇನ್ನೊಂದು ಕಡೆ ಕ್ರಿಸ್ಟಿ ತನ್ನ ಫ್ರೆಂಡ್ ಇನ್ಫ್ಲೂಯೆನ್ಸ್ ಇಂದ ಕ್ರಿಕೆಟ್ ಆಟಗಾರ ಸುದೇವನ್ ಪರಿಚಯ ಮಾಡಿಕೊಂಡು ಸುದೇವ್ಗೂ ದುಡ್ಡು ಕೊಟ್ಟು ಕ್ರಿಕೆಟ್ ಮ್ಯಾಚ್ನ ಇವ್ರು ಹೇಳ್ದಂಗೆ ಆಡೋಕೆ ಹೇಳ್ತಿರ್ತಾನೆ. ಬಿಕಾಸ್ ಆಫ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಮಾಡ್ತಿರೋದಕ್ಕೆ. ಈ ಕಡೆ ಡಾಲರ್ ಮಣಿ ಕ್ರಿಸ್ಟಿನ ಮರ್ಡರ್ ಮಾಡೋಕೆ ರೌಡಿಗಳನ್ನ ಕಳಿಸಿರ್ತಾನೆ. ಇದೇ ಗಲಾಟೆಯಲ್ಲಿ ಕ್ರಿಸ್ಟಿಗೆ ಒಬ್ಬ ರೌಡಿ ಚಾಕುವಿನಿಂದ ಚುಚ್ಚಿಬಿಡ್ತಾನೆ. ಹಾಗೆ ಇನ್ಸ್ಪೆಕ್ಟರ್ ರವಿ ಮಗಳನ್ನ ಡಾಲರ್ ಮಣಿ ಕಿಡ್ನ್ಯಾಪ್ ಮಾಡಿರೋ ಥರ ಚಮಕ್ ಕೊಟ್ಟು ಡಾಲರ್ ಮಣಿನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಸ್ಯಾಂಪಲ್ ತೋರಿಸಿ ಭಯ ಬೀಳಿಸ್ತಾನೆ. ಕ್ರಿಸ್ಟಿ ಬೇರೆ ಹಾಸ್ಪಿಟಲ್ ಸೇರಿದ್ದಾನೆ. ಈ ಡಾಲರ್ ಮಣಿಯಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಇನ್ಸ್ಪೆಕ್ಟರ್ ರವಿ ತಲೆ ಕೆಡಿಸ್ಕೊಂಡಿರ್ತಾನೆ. ಈಗ ಕ್ರಿಸ್ಟಿ ಒಂದು ಐಡಿಯಾ ಮಾಡಿ ಡಾಲರ್ ಮಣಿ ಮನೆಗೆ ಹೋಗಿ ಸುದೇವ್ ಬಗ್ಗೆ ಹೇಳಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡೋಣ ಅಂತ ಮಣಿನೂ ನಂಬಿಸ್ತಾನೆ. ಮಣಿ ಸುದೇವ್ ಜೊತೆ ವಿಡಿಯೋ ಕಾಲ್ ಮಾಡಿ ಕೂಡ ಮಾತಾಡ್ತಾನೆ. ಇವರನ್ನು ಫಾಲೋ ಮಾಡಿಕೊಂಡು ಕ್ರಿಸ್ಟಿ ಅಪ್ಪ ಮಹಾದೇವ ಬಂದು ನೋಡಿದರೆ ಕ್ರಿಸ್ಟಿ ಡಾಲರ್ ಮಣಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಫ್ರೆಂಡ್ಸ್ ಥರ ಬರೋದನ್ನು ನೋಡಿ ಶಾಕ್ ಆಗ್ತಾರೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಇವರನ್ನು ಫಾಲೋ ಮಾಡಿ ಕ್ರಿಸ್ಟಿನ ಇನ್ನೇನು ಇವ್ರ ತಂದೆ ಹೊಡಿಬೇಕು ಅನ್ನೋಷ್ಟರಲ್ಲಿ CBI ಆಫೀಸರ್ಸ್ ಬಂದು ಮಹಾದೇವನ್ನ ತಡೆದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂತೂ ಕ್ರಿಸ್ಟಿ ತಂದೆ ತಾಯಿ ಕ್ರಿಸ್ಟಿ ಇರೋ ಬಂಗ್ಲೆಗೆ ಬಂದು ಮನೀಷಾ ಜೊತೆ ಕ್ರಿಸ್ಟಿ ಎಂಗೇಜ್ಮೆಂಟ್ ಮಾಡಬೇಕು ಇದೇ ಮನೆಯಲ್ಲಿ ಅಂತ ಹೇಳಿ ಹೋಗ್ತಾರೆ. ಬೈ ದ ವೇ ಮಹಾದೇವಯ್ಯ ಈ ಎಂಗೇಜ್ಮೆಂಟ್ ನೆಪದಲ್ಲಿ ಕ್ರಿಸ್ಟಿ ಜೊತೆ ಯಾರ್ಯಾರಿದ್ದಾರೆ ಬೆಟ್ಟಿಂಗ್ ದಂಧೆಯಲ್ಲಿ ಅಂತ ಪ್ರೂಫ್ ಹುಡ್ಕೋಕೆ ಮನೆ ತುಂಬ CC ಕ್ಯಾಮ್ರಾ ಇಟ್ಟಿರ್ತಾರೆ. ಬೈ ದ ವೇ ಈಗ CBI ಆಫೀಸರ್ ಅವರಿಗೆ ಕ್ರಿಕೆಟ್ ಪ್ಲೇಯರ್ ಸುದೇವ್ ಬಗ್ಗೆ ಹಾಗೆ ಡಾಲರ್ ಮಣಿ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಗೊತ್ತಾಗಿ ಇವರನ್ನೆಲ್ಲ ಅಬ್ಸರ್ವ್ ಮಾಡಿ ಒಟ್ಟಿಗೆ ಹಿಡಿಯೋಕೆ ಪ್ಲ್ಯಾನ್ ಮಾಡ್ತಾರೆ. ಈ ಕಡೆ ಕ್ರಿಸ್ಟಿ ಪ್ಲ್ಯಾನ್ನೆಲ್ಲ ಯೂಸ್ ಮಾಡಿಕೊಂಡು ಡಾಲರ್ ಮಣಿ ಮತ್ತು ಇನ್ಸ್ಪೆಕ್ಟರ್ ಸೇರಿಕೊಂಡು 1000 ಕೋಟಿ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಬಂದ ಮೇಲೆ ಕ್ರಿಸ್ಟಿನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಇನ್ನೊಂದು ಕಡೆ ಇವರನ್ನೆಲ್ಲ ಪ್ರೂಫ್ ಸಮೇತ ಹಿಡಿಯೋಕೆ CBIನವರು ಮಹಾದೇವ್ ಜೊತೆ ಹೊರಡ್ತಾರೆ. ಕ್ರಿಸ್ಟಿ ಮನೆಯಿಂದ ಹೋದ್ಮೇಲೆ ಮನೀಷಾಗೆ ಮನೆಯಲ್ಲಿರೋ CC ಕ್ಯಾಮ್ರಾಗಳ ಬಗ್ಗೆ ಗೊತ್ತಾಗಿ ಕ್ರಿಸ್ಟಿಗೆ ಇನ್ನೇನು ಹೇಳಬೇಕು ಅನ್ನೋಷ್ಟರಲ್ಲಿ ಮಹಾದೇವಯ್ಯ ಅವಳನ್ನು ಕೂಡಿ ಹಾಕ್ತಾರೆ. ಈಗ ಕ್ರಿಸ್ಟಿ ಮಣಿ ಇನ್ಸ್ಪೆಕ್ಟರ್ ಮತ್ತು ಕ್ರಿಕೆಟ್ ಪ್ಲೇಯರ್ ಸುದೇವ್ ಇರೋ ಸ್ಪಾಟ್ಗೆ ಬಂದು ಕೋಟಿಗಟ್ಟಲೆ ದುಡ್ಡು ಎಣಿಸ್ತಿರ್ತಾರೆ. CBI ಅವರನ್ನು ಅಟ್ಯಾಕ್ ಮಾಡ್ತಾರೆ. ಕ್ರಿಸ್ಟಿ ಹೇಗೋ ಫೈಟ್ ಮಾಡಿ CBIಗೆ ಗನ್ ಹಿಡಿತಾನೆ. ಮಹಾದೇವಯ್ಯ ಕ್ರಿಸ್ಟಿ ಕೈಗೆ ಶೂಟ್ ಮಾಡಿಬಿಡ್ತಾನೆ. CBI ಆಫೀಸರ್ಸ್ನೆಲ್ಲ ನೋಡಿ ಮಣಿ ಮತ್ತು ಇನ್ಸ್ಪೆಕ್ಟರ್ ಜೂಟ್ ಹೇಳ್ತಾರೆ. ಕ್ರಿಸ್ಟಿ ಹಂಗೂ ತಪ್ಪಿಸ್ಕೊಂಡು ಮತ್ತೆ ಇದರಿಂದ ಸೇಫ್ ಆಗೋಕೆ ಬೇಗ ಹ್ಯೂಮನ್ ರೈಟ್ಸ್ಗೆ ಮೀಡಿಯಾದವರಿಗೆ ಗೊತ್ತಾಗೋ ಥರ ವಿಡಿಯೋ ಮಾಡೋಕ್ಕೆ ಹೇಳ್ತಾನೆ. ಮಣಿ ಮತ್ತು ಇನ್ಸ್ಪೆಕ್ಟರ್ ಕ್ರಿಸ್ಟಿ ಹೇಳಿದ ಹಾಗೆ ತಾವು ಮಾಡ್ತಿರೋ ಇಲ್ಲಿಗಲ್ ಬೆಟ್ಟಿಂಗ್ ಬಗ್ಗೆ ಒಪ್ಕೊಂಡು ಇಷ್ಟಕ್ಕೆ CBI ಆಫೀಸರ್ಸ್ ಮತ್ತು PC ಮಹಾದೇವಯ್ಯ ನಮ್ಮನ್ನು ಎನ್ಕೌಂಟರ್ ಮಾಡ್ತಿದ್ದಾರೆ ಅಂತ ವಿಡಿಯೋ ಲೈವಲ್ಲೇ ಅಪ್ಲೋಡ್ ಮಾಡ್ತಾರೆ. ಇನ್ನೇನು ಮಣಿ ಮತ್ತು ಇನ್ಸ್ಪೆಕ್ಟರ್ನ ಕಸ್ಟಡಿಗೆ ತಗೊಳ್ಳೋದ್ರೊಳಗೆ ಮಣಿ ಮಹಾದೇವಯ್ಯನ ಶೂಟ್ ಮಾಡ್ತಾನೆ. ಬಟ್ ಬುಲೆಟ್ ಎಲ್ಲ ಡಮ್ಮಿ ಆಗಿರುತ್ತೆ. ಇದನ್ನು ನೋಡಿ ರವಿ ಮತ್ತು ಮಣಿಗೆ ಶಾಕ್ ಆಗುತ್ತೆ. ಬೈ ದ ವೇ ಬುಲೆಟ್ಸ್ ಎಲ್ಲ ಹೇಗೆ ಡಮ್ಮಿ ಆಯಿತು ಅಂದರೆ ಮಹಾದೇವಯ್ಯ ಹತ್ರ CBI ಅವರಿಗೆ ಕ್ರಿಸ್ಟಿನೂ ನಮಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳ್ತಾರೆ. ಅದೂ ಅಲ್ಲದೆ ಕ್ರಿಕೆಟ್ ಪ್ಲೇಯರ್ ಸುದೇವ್ ಕೂಡ ಡೂಪ್. ಇವ್ರನ್ನೆಲ್ಲ ಹಿಡ್ಕೊಂಡು ಡಾಲರ್ ಮಣಿ ಮತ್ತು ಇನ್ಸ್ಪೆಕ್ಟರ್ನ ಕ್ರಿಸ್ಟಿ ಟ್ರ್ಯಾಪ್ ಮಾಡಿರ್ತಾನೆ. ಇದೆಲ್ಲ ಗೊತ್ತಾಗಿ ಡಾಲರ್ ಮಣಿ ಮತ್ತು ಇನ್ಸ್ಪೆಕ್ಟರ್ ಬೇರೆ ಮೀಡಿಯಾದಲ್ಲಿ ತಮ್ಮ ಬೆಟ್ಟಿಂಗ್ ದಂಧೆನೆಲ್ಲ ಹೇಳ್ಕೊಂಡಿದ್ದಕ್ಕೆ ಪೊಲೀಸ್ ಕೂಡ ಬಂದು ಇವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದೂ ಅಲ್ಲದೆ ಇರೋ ಬರೋ ಬೆಟ್ಟಿಂಗ್ ದುಡ್ಡೆಲ್ಲ CBIಗೆ ಹೋಯ್ತು ಅಂದ್ಕೊಂಡ್ರಾ? ಇಲ್ಲವೇ ಇಲ್ಲ. ಈ CBI ಆಫೀಸರ್ಸ್ಗಳು ಕೂಡ ಡೂಪ್ಗಳೇ. ಜಿಮ್ಮಲ್ಲಿ ವರ್ಕೌಟ್ ಮಾಡೋರನ್ನು ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಕ್ರಿಸ್ಟಿ ಆ್ಯಕ್ಟ್ ಮಾಡಿಸಿರ್ತಾನೆ. ಈ ಮಿಷನ್ನಲ್ಲಿ PC ಮಹಾದೇವಯ್ಯ ಅವ್ರಿಗೆ ಪ್ರಮೋಷನ್ ಕೂಡ ಆಗುತ್ತೆ. ಈ ಕಡೆ ಕೋಟಿಗಟ್ಟಲೆ ಅಮೌಂಟ್ನು ಕ್ರಿಸ್ಟಿಗೆ ಬರುತ್ತೆ. ಅಂತೂ ಬ್ರ್ಯಾಟ್ ಆಗಿರೋ ಕ್ರಿಸ್ಟಿ ಒಳ್ಳೆಯವನಾಗದೆ ಸ್ಮಾರ್ಟ್ ಆಗಿ ಬಂದಿರೋ ರಿಸ್ಕ್ನ ಸಾಲ್ವ್ ಮಾಡ್ಕೊಳ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವಿ ಕಥೆಯನ್ನು. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ದಿಸ್ ವಿಡಿಯೋ.